ಬೆಂಗಳೂರಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಪೊಲೀಸರ ಭಯವೇ ಇಲ್ಲದೆ ಕಿಡಿಗೇಡಿಗಳು ರೌಂಡ್ಸ್ ಹೊಡಿತಾ ಇದ್ದಾರೆ. ನಡು ರಸ್ತೆ, ಕತ್ತಲ ರಾತ್ರಿ ಕಾರಿನ ರೂಫ್ ಟಾಪ್ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 8ನೇ ಮೈಲಿ ಬಳಿ ಕಿಡಿಗೇಡಿಗಳು ಪುಂಡಾಟವನ್ನ ಮೆರೆದಿರೋದು. ವಾಟರ್ ಬಾಟಲ್ನಲ್ಲಿ ಎಣ್ಣೆ ಹಾಕಿ ಕುಡಿತಾ ಇದ್ದಾನೆ ಓರ್ವ ಯುವಕ. ಪೇಣ್ಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಬೆಂಗಳೂರಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಪೊಲೀಸ್ನವರು ಅಥವಾ ಪೊಲೀಸ್ನವರಿಂದ ಭಯಾನೇ ಇಲ್ವಾ ಇಂಥ ಪುಂಡರಿಗೆ? ಪೊಲೀಸ್ನವರು ಕಾನೂನು ರೂಲ್ಸು ರೆಗ್ಯುಲೇಷನ್ಸು ಏನೂ ಇಲ್ವಾ ಇವರಿಗೆ? ಪೊಲೀಸರ ಭಯ ಇಲ್ಲದೆ ಕಿಡಿಗೇಡಿಗಳು ರೌಂಡ್ಸ್ ಹೊಡಿತಾ ಇದ್ದಾರೆ. ನಡು ರಸ್ತೆ, ಕತ್ತಲ ರಾತ್ರಿ ಕಾರಿನ ರೂಫ್ ಟಾಪ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಆರಾಮಾಗಿ ಕಾರ್ ಹೋಗ್ತಾ ಇದೆ, ಇವನ್ ಮೇಲ್ಗಡೆ ಎದ್ದು ನಿಂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ. ಏನ್ ಬೇಕೋ ಹೇಗ್ ಬೇಕೋ ಅದೇ ರೀತಿಯಾಗಿ ವರ್ತನೆ ಮಾಡೋದು. ಬೆಂಗಳೂರಿನ 8ನೇ ಮೈಲಿ ಬಳಿ ಈ ಪುಂಡಾಟವನ್ನ ಮಾಡಿರುವುದು. ವಾಟರ್ ಬಾಟಲ್ ನಲ್ಲಿ ಎಣ್ಣೆ ಹಾಕೊಂಡು ಕುಡಿತಾ ಇದ್ದ ಈ ಯುವಕ. ಹಿಂದೆ ಇದ್ದಂತವ್ರು ಅದನ್ನ ವಿಡಿಯೋ ಮಾಡಿದಾರೆ ನೋಡಿ. ಬ್ರೇಕ್ ಮಾಡೋದು ಎಲ್ಲ ಅವ್ರವ್ರ ಇಷ್ಟ ಬಂದಂಗೆ ನಡ್ಕೊಳ್ಳೋದು ಅಲ್ವಾ. ನೋಡಿ ಇದು ನೆಲಮಂಗಲ ಹತ್ರ ದಾಟಿ, ಏನೋ ನಂಗೆ ಸರಿಯಾಗಿ ಅದು ಏರಿಯಾ ಗೊತ್ತಿಲ್ಲ. ಅಲ್ಲಿ ನೋಡಿ ಕಿಯಾ ಶೋರೂಮ್ದು ಬೋಲ್ಡ್ ಇದಲ್ಲ, ಅಲ್ಲೇನೆ ಅವ್ನು ತುಂಬ ದೂರದಿಂದ ಹಂಗೆ ಕುಡ್ಕೊಂಡು ತುರಾಡ್ಕೊಂಡು ಬರ್ತಾನೆ ಇದ್ದಾನೆ. ಅವ್ನು ಕೆಳಗೆ ಇಳ್ದೇ ಇಲ್ಲ ಬಿಡಿ, ಒಂದು ಹಾಫ್ ಆನ್ ಅವರ್ ಮೇಲಾಯಿತು. ಈ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಯಾವಾಗ ಆಗಿರುವಂಥ ಘಟನೆ ಇದು? ಯಾರವರು, ಏನು ಕತೆ? ಏನಾದರೂ ಪೊಲೀಸ್ನವರು ಕ್ರಮ ಕೈಗೊಂಡಿದ್ದಾರಾ? ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಅಲ್ಲಿ ಹಿಂದೆ ಮುಂದೆ ಸಾಕಷ್ಟು ವಾಹನಗಳು ಹೋಗ್ತಾ ಇದ್ದಾವೆ. ಅಲ್ಲಿ ಮಹಿಳೆ ಏನು ವಿಡಿಯೋ ಮಾಡ್ಕೊಂಡಿದ್ದಾರೆ, ಆ ವಿಡಿಯೋ ಮಾಡ್ಕೊಂಡವ್ರು ಹೇಳ್ತಾ ಇದ್ದಾರೆ, ತುಂಬ ದೂರದಿಂದ ಈ ರೀತಿಯಾಗಿ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾ ಇದ್ದಾನೆ ಈ ವ್ಯಕ್ತಿ, ಇವರಿಗೆ ಭಯಾನೇ ಇಲ್ಲ. 8ನೇ ಮೈಲಿ ಹತ್ರ ಇದು. ಎಕ್ಸಾಕ್ಟ್ಲಿ ಇವರೆಲ್ಲ ಏನು ಮಾಡ್ತಾರೆ, ಕುಡ್ಕೊಂಡು ಈ ರೀತಿಯಾಗಿ ತೂರಾಡೋದಲ್ಲೇ ಯಾರಾದರೂ ಪ್ರಶ್ನೆ ಮಾಡಿಬಿಟ್ರೆ ಅವ್ರ ಜೊತೆಗೇ ಜಗಳಕ್ಕೆ ಹೋಗ್ಬಿಡ್ತಾರೆ. ಈಗ ಈತ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ, ಜೊತೆಗೆ ಅಂದರೆ ಆ ಕಾರ್ನಲ್ಲಿ ಚಾಲಕ ಇದ್ದಾನಲ್ಲ ಆತ ಡ್ರಿಂಕ್ಸ್ ಮಾಡ್ತಾ ಇಲ್ವಾ ಗೊತ್ತಿಲ್ಲ. ಈಗ ಫ್ರೆಂಡ್ಸ್ ಹೋಗಿದ್ದಾರೆ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಡ್ರಿಂಕ್ಸ್ ಮಾಡ್ತಾನೆ ಇರ್ತಾರೆ ಅವರು.